ಬಟ್ ಬೇರೆದೇನಾರು ಇದ್ದರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಹಾಂ, ಅದಕ್ಕೆ ಹೇಳಿದ್ದು. ಹಾಂ, ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು, ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತೇಳಿ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಕೂಡ ಎಫ್ಐಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ? ತುಮಕೂರಲ್ಲಿ. ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಿದ್ದಾರೆ. ಸಿಎಂ DCM ಎಲ್ಲರ ಮೇಲೆ, ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ, ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತೆ. ಕೊಡಲಿ. ಹೇಮಾವತಿ ವಿಚಾರ ಸರ್. We at East Point Group of Institutions offer a wide range of courses that provide limitless opportunities, building skills over 2 decades. ಅವರು ಇವಾಗ ಒಂದಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್. ಇವಾಗ ಅವ್ರು ನಿಮಗೆ ಡೆಡ್ಲೈನ್ ಅಂತೇಳಿ ಕೊಡ್ತಾ ಇದ್ದಾರೆ. 1 ತಿಂಗಳ ಅವಕಾಶ ಕೊಡ್ತೀವಿ, ಕಾಮಗಾರಿನ ನಿಲ್ಲಿಸಬೇಕು. ನಿಲ್ಲಿಸಿಲ್ಲ ಅಂದರೆ DC ಆಫೀಸ್ಗೂ ನಾವು ಪ್ರತಿಭಟನೆ ಮಾಡ್ತೀವಿ, ಜೊತೆಗೆ ವಿಧಾನಸೌಧ ಚಲೋ ಅಂತ ಹೇಳಿ ನಾವು ಸ್ವಾಮೀಜಿಗಳು ವಾಪಸ್ ತಗೋಬೇಕಂತ. ಇಲ್ಲ, ಅವರು ಈಗೇನು ಸರ್ಕಾರ ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಕೆಲಸಗಳು ನಡೆಯುತ್ತವೆ. ಅವರು ಕೇಳಿರೋದು ನಮಗೊಂದಿಷ್ಟು ಸಮಯ ಕೊಡಿ, ನಮ್ಮ ಜೊತೆ ಮಾತಾಡಿ ಅಂತ. ಅದಕ್ಕೆ ನಾನು ಮಾನ್ಯ ನೀರಾವರಿ ಸಚಿವರಿಗೆ, ನಮ್ಮ DCM ಅವರಿಗೆ ಹೇಳಿದ್ದೇನೆ. ಅವರು ಸಮಯ ಕೊಟ್ಟ ಮೇಲೆ ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕನ್ವಿನ್ಸ್ ಆಗಲಿಲ್ಲ ಅಂದರೆ ಬೇರೆ, ಕನ್ವಿನ್ಸ್ ಆಗಿದರೆ ಅದು ಬೇರೆ. ಅದರಿಂದ ಆ ಅವಕಾಶನೂ ಕೊಡಬೇಕಲ್ಲ ಅವರಿಗೆ. ಈಗ ಸಭೆಗೆ ಏನಾದರೂ ನಿಗದಿಯಾಗಿದೆ ಸರ್ CM ಜೊತೆ? ನೀರಾವರಿ ಸಚಿವರು ಏನು ತೀರ್ಮಾನ ತಗೊಳ್ತಾರೆ ಅಂತಿಮವಾಗಿ ಅದನ್ನು ಸರ್ಕಾರದ ತೀರ್ಮಾನ. ನೀರಾವರಿ ಸಚಿವರು ಕೇಳಿದ್ದೇನೆ, ಅವರಿಗೆ ಸಮಯ ಕೇಳಿದ್ದೇನೆ. ಆಮೇಲೆ ನಮ್ಮ ಜಿಲ್ಲೆಯ ಮುಖಂಡರುಗಳು, ರೈತ ಮುಖಂಡರು, ಅವ್ರ ಜೊತೆ ಏನಾದರೂ ಸಭೆ ಮಾಡಿ ಅವ್ರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂಥೇಳಿ ಅವರಿಗೆ ನೀರಾವರಿ ಸಚಿವರಿಗೆ ತಿಳಿಸಿದ್ದೇನೆ. ಅವರು ಏನು ಸಮಯ ಕೊಡ್ತಾರೆ ಆದಮೇಲೆ ಅದು ಮುಂದುವರಿಯುತ್ತೆ. ಸರ್, ಈಗ ಸ್ವಾಮೀಜಿಗಳ ಮೇಲೆ ಆಗಿರುವಂಥ ಕೇಸ್ ವಿಚಾರಕ್ಕೆ ವಾಪಸ್ ತಗೊಬೇಕು ಅಂತೇಳಿ ನಾನು ಅಲ್ಲ, ಸ್ವಾಮೀಜಿಗಳು ಯಾರು ಸ್ಪೆಸಿಫಿಕ್ ಆಗಿ ಸ್ವಾಮೀಜಿಗಳು ಸ್ವಾಮೀಜಿಗಳ ಮೇಲೆ ಪರಿಶೀಲನೆ ಮಾಡಿ ಸ್ವಾಮೀಜಿಗಳ ಮೇಲೆ ಹಾಕಿರೋದನ್ನು ತೆಗೆಯೋದಕ್ಕೆ ಹೇಳಿದ್ದೇನೆ. ಬೇರೆಯವರು ಬಸ್ಸಿಗೆ ಕಲ್ಲು ಹೊಡೆದ್ರು ಅಥವಾ ಟೈರ್ಗೆ ಹೋಗ್ಬಿಟ್ರು, ಅದೆಲ್ಲ ಪರಿಶೀಲನೆ ಮಾಡಿ ಅವರೇನು ಅವ್ರ ಹತ್ರ ಎಲ್ಲ CCTV ಫುಟೇಜ್ಗಳಿದ್ದಾವೆ. ಯಾರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸ್ವಾಮೀಜಿಗಳು ಯಾರನ್ನೂ ಕೂಡ FIRನಲ್ಲಿ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವರು ಸ್ವಾಮೀಜಿಗಳಲ್ವ, ಅವ್ರಿಗೆ ಒಂದಿಷ್ಟು ಗೌರವನೂ ಕೂಡ ನಾವು ಕೊಡಬೇಕಾಗ್ತದೆ. ಅವರು ಕರೆದಿದ್ದಾರೆ, ಹೋಗಿದ್ದಾರೆ. ಆದ್ದರಿಂದ ಅದನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ತಿಳಿಸಿದ್ದೇನೆ. ವಾಪಸ್ ತೆಗಿತಾರೆ ಸರ್? ಅವ್ರಿಗೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇನೆ.